ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇವತ್ತಿನಗೆ ರೆಸಿಪಿ ಪಲಾವ್ ಮಾಡೋಣ ಬನ್ನಿ. ಮೊದಲು ಯಾವುದೇ ತರಕಾರಿ ಇದೆ ಎಲ್ಲ ತರಕಾರಿನೂ ಬೇಯಿಸಾಕಿಟ್ಟು ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿ ಮತ್ತು ಅವರೆಕಾಳು ತೊಗೊಂಡಿದ್ದೀನಿ ನಾನು. ಇವನ್ನ ಎಲ್ಲ ಹಾಕಿ ನಾನು ಒಂದೆರಡು ವಿಶಿಲ್ ಹೊಡಿಸ್ತಾ ಇದ್ದೀನಿ, ಅದು ಚೆನ್ನಾಗಿ ಬೇಯಲಿ ಅಂತ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ರುಬ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ನೈಸಾಗಿ ರುಬ್ಬಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಖಾರ ಇದೆ, ಹಂಗಾಗಿ ನಾನು ನೋಡಿಕೊಂಡು ಒಂದು 5-6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕಿ ಕೊತ್ತಂಬರಿ ಹಾಕಿ ರುಬ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ವಿಶಿಲ್ ಆಯಿತು. ವಿಶಿಲ್ ಆಗಿದ ತಕ್ಷಣ ನಾವು ಈಗ ಡ್ರೈ ಮಾಡಿದ್ವಲ್ಲ, ರುಬ್ಬಿದ್ವಲ್ಲ, ಆ ಮಿಶ್ರಣ ರುಬ್ಬಿಟ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಪಾನ್ ಇಟ್ಕೊಂಡು ಅಲ್ಲಿ ಸ್ವಲ್ಪ ಎಣ್ಣೆ ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ತುಪ್ಪ ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ ನಿಮಗೆ. ಆಮೇಲೆ ಇಲ್ಲಿ ಚಕ್ಕೆ ಹಾಕಿದ್ಮೇಲೆ ಪುದೀನ, ಫ್ರೆಶ್ ಪುದೀನ ತೊಗೊಂಡಿದ್ವಲ್ಲ ಅದನ್ನು ಬಿಡಿಸಿಟ್ಕೊಂಡಿದ್ದು ಸ್ವಲ್ಪ ರುಬ್ಬಕ್ಕೆ ಹಾಕಬೇಕು, ಸ್ವಲ್ಪ ಒಗ್ಗರಣೆಗೂ ಸಹ ಹಾಕಬೇಕು. ಅದು ತುಂಬ ಚೆನ್ನಾಗಿ ಘಮ್ ಅನ್ನೋ ವಾಸನೆ ಬರುತ್ತೆ. ಅದಾದಮೇಲೆ ಈ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸುರಿಬೇಕು. ಸುರಿದಿದ್ಮೇಲೆ ಈ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಅದನ್ನು ಎಣ್ಣೆಯಲ್ಲೇ ಡ್ರೈ ಮಾಡ್ಕೊತಾ ಇರ್ರಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ನಾವು ಅದನ್ನು ಅಂದರೆ ಅರಿಶಿನ ಪುಡಿ ಹಾಕೋದೇನಕ್ಕಂತಂದರೆ ಗ್ರೀನ್ನೆಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕಲರ್ಸ್ ಬಿಡೋಲ್ಲ ಅಂತ. ಆಮೇಲೆ ತುಂಬ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಕೈಯಲ್ಲಿ ಆಡಿಸಿದ ಮೇಲೆ ನಾನಿಲ್ಲಿ ಮತ್ತೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಪಲಾವಿಗೆ ಈರುಳ್ಳಿ ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ, ನೋಡ್ಕೊಂಡು ನೀವು ಈರುಳ್ಳಿ ಹಾಕ್ಕೊಳ್ಳಿ, ನಿಮ್ಮ ಆಪ್ಷನಲ್ಲು. ಸೊ ಅದೆಲ್ಲ ಆದಮೇಲೆ ಎಲ್ಲನೂ ಇನ್ನೊಂದ್ಸಲ ಡ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಕಲರ್ಸ್ ಸ್ವಲ್ಪ ಚೇಂಜ್ ಆಗೋ ತನಕ ಇರಲಿ. ಅದಾದಮೇಲೆ ನಾವೀಗ ನೆಕ್ಸ್ಟು ಸ್ವಲ್ಪ ಕುದಿದು ಬಂದು ಎಲ್ಲ ವಾಸನೆ ಹೋದ್ಮೇಲೆ ಅಕ್ಕಿ ತೊಳೆದಿಟ್ಕೊಳ್ಳೋಣ. ಅಷ್ಟರೊಳಗೆ ಅಕ್ಕಿ ತೊಳೆದೆಲ್ಲ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ತರಕಾರಿ ನೀರು ಮತ್ತು ತರಕಾರಿಗಳನ್ನು ಹಾಕಬೇಕು. ಹಾಕಿಬಿಟ್ಟು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದ ಮಿಶ್ರಣವನ್ನೆಲ್ಲ ಹಾಕಿ ಆಮೇಲೆ ಸ್ವಲ್ಪ ನೀರು ಎಲ್ಲನೂ ನಾವು ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಕೊಟ್ಬಿಟ್ರೆ ಅಲ್ಲಿಗೆ ಪಲಾವ್ಸಿಗೆ ಆಲ್ರೆಡಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ, ಸ್ವಲ್ಪ ಕುದಿ ಬಂದ ತಕ್ಷಣ ನಾವೇನು ಮಾಡಬೇಕು, ಟೊಮೊಟೊನ ಹಾಕಿಬಿಟ್ಟು ಟೊಮೊಟೊನ ಹಾಕಿದ ಮೇಲೆ ಅದು ಒಂಥರ ಎಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ ಅನ್ನೋಷ್ಟರಲ್ಲಿ ನಾನು ಇಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ, 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಂಗಾಗಿ 1 ಲೋಟಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನ ಅಳತೆ ಮಾಡಿ ಹಾಕಿದ್ದೀನಿ. ನಿಮಗೆ ನಿಮ್ಮ ರೈಸಿನ ಡಿಪೆಂಡ್ ಆಗುತ್ತದು ಯಾವುದು ಹಾಕಿದ್ದೀನಿ. ನಾನಿಲ್ಲಿ 3 ಗ್ಲಾಸ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಾಸುಮತಿ ಅಕ್ಕಿ ಚೂರು ಒಂದು ಹಿಡಿಯಷ್ಟು ಹಾಕಿಬಿಟ್ರೆ ಈ ರೈಸ್ ಜೊತೆಗೆ ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಪಲಾವ್ ಎಲೆ ಫಸ್ಟ್ ಒಗ್ಗರಣೆಗೆ ಹಾಕ್ಬೋದು, ನಾನಿಲ್ಲಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಒಂದು ಮರ್ತೆ ಅಂತಾರೆ ಅಂದ್ಕೊಳ್ಳಿ, ಇಲ್ಲ ಲಾಸ್ಟಿಗೆ ಹಾಕಿದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾವು ಮನೆಯಲ್ಲೇ ಮಾಡಿದಂತಹ ಪುಡಿ ಹಾಕ್ತಾಯಿದ್ದೀನಿ, ಪಲಾವ್ ಮಸಾಲ ಪುಡಿ, ಅದನ್ನು ಹಾಕಬೇಕು. ನೀವು ಅದು ಇಲ್ಲ ಅಂತಂದರೆ ಯಾರು ನಾನ್ ವೆಜ್ ತಿನ್ನೋರು ಇರ್ತೀರಲ್ಲ ಅವರು ಇದು ಸಿಗುತ್ತಲ್ಲ ಬಿರಿಯಾನಿ ಮಸಾಲ, ಅದನ್ನು ಹಾಕ್ಬೋದು. ನಾವು ತಿನ್ನೋರಲ್ಲ, ಆದರೂ ಒಂದೊಂದು ಸಲ ಪುಡಿಯಲ್ಲಿ ಏನು ಮಾಡಲ್ಲ, ಪುಡಿ ಜಸ್ಟ್ ಒಗ್ಗರಣೆಗೆ ಅಷ್ಟೇ ಅಲ್ವಾ, ಅದನ್ನು ಹಾಕ್ಬೋದು, ಅದನ್ನು ಚೆನ್ನಾಗಾಗುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಘಮ್ ಅಂತ ಸ್ಮೆಲ್ ಸ್ಟಾರ್ಟ್ ಆಯಿತು. ಇನ್ನು ಅಕ್ಕಿ ಹಾಕಿದೆ, ಅಯ್ಯೋ ಇದೇನಪ್ಪ ಪಾತ್ರೆ ಫುಲ್ ತುಂಬಿಡ್ತು, ಕುಕ್ಕರ್ನ ಹಿಡ್ದಿದ್ದು. ಮತ್ತು ಬೇರೆ ಪಾತ್ರೆ ತೊಗೊಂಡು ಅದನ್ನು ಮೆಲ್ಲಗೆ ಸುರಿದೆ. ಹಾಕೋಬೇಕಾದ್ರೆ ಭಯ ಆಗಿಬಿಡ್ತು, ಇದೇನಪ್ಪ ಎಲ್ಲಿ ಬಿದ್ದುಬಿಡುತ್ತೆ ಅಂತ. ಬಟ್ ಪರವಾಗಿಲ್ಲ, ಆದರೂ ಸ್ವಲ್ಪ ಬಿತ್ತು, ಏನು ಮಾಡೋದು, ಅದು ಫುಲ್ ಆಗಿಬಿಡ್ತು. ನಾನು ಅಷ್ಟು ಕುಕ್ಕರಲ್ಲಿ ಮಾಡೋಕ್ಕೆ ಹೋದೆ, ಅದು ಫುಲ್ ಆಗಿಬಿಡ್ತು. ಮತ್ತು ಇದನ್ನು ಕುದೀಲಿ ಅಂತ ಹೇಳಿ ಬಿಟ್ಟೆ. ಲಾಸ್ಟಿಗೆ ಪಲಾವ್ ಅದ್ರ ಜೊತೆ ಮೊಸರು ಬಜ್ಜಿ ರೆಡಿ ಆಯಿತು. ಧನ್ಯವಾದಗಳು.